ಕೇಳಿಕೊಂಡರೆ ಎನಗೇನು ಅಂತ ನಾ ಬರೋದಿಲ್ಲ. ನಾನೇ ಇಡೀ ಮುಂದಿನ ದಾದ್ರೆ ಇಂದ್ರನನ್ನು ಬಂಧನವನ್ನು ಪರಿಹರಿಸಿ ಮಂದಗಮನೀಯರಾದ ಸಚಿವರನ್ನು ಮರದಿಯ ಬರದಿಂದ ದೈತ್ಯ ದೀಸ ಮಾಡಲು ಕೇಳು. ಮಂಗಳಮಂಡೆಯಾದರಮ್ಮ, ನೀನು ಕಂಡ ಗಂಡನಾಗೆ ಪಾಠ ಕಡಿತರೆ ಒಳ್ಳೆಯದಲ್ಲ. ಸುಮ್ಮನೆ ನಮ್ಮ ಮಂದಿರದಲ್ಲಿ ಸಂತೋಷದಿಂದ ಇರುವಂತವಳಾಗು. ನಾಳೆ ಇದು ಒಂದು ಮಂಡ ಮಂಡ ಅದೇನೋ ಚೆನ್ನಾಗಿ ಮಾಡುದು. ನಿಮಗೆ ಸರಿಯದಲ್ಲ. ಇದರಿಂದ ಘನವಾದ ಪಾಪ ಗಡಿಸೋದು ಬಂಡ ಸಣ್ಣ ಬಾರಿಯರಾದ ಇಂದ್ರನ ಮದುವೆಯರೇ ಕೇಳಿ ನೀವು ಸೆರೆಗೊತ್ತಿ ಬೇಡಿಕೊಂಡರೂ ನನಗೇನು ಅಂತಕೊಂಡು ನಾ ಬರುವುದಿಲ್ಲ. ನಾಳೆ ಇದು ಬಂದ ರಾಜ ಬಂದ ಬಂದ ಚೆನ್ನಾಗಿ ಬಂದ
ದೇವರಾದ ಸುಂಬ ಮಹಾರಾಜನೇ ಕೇಳು. ಹಾ ಈ ಸಮಯದಲ್ಲಿ ನಮ್ಮ ಪರನಾರ್ಯರು ಇಬ್ಬರಿಗೆ ಗೋಳಾಡಿಸಿದರೆ ಈ ಸಭಾ ಮಂದಿರದಲ್ಲಿ ಕುಳಿತಿರುವ ಜನರು ರೊಕ್ಕರನ್ನು ರಕ್ಕಸ ಬಿಡುವುದಿಲ್ಲ ಸಾಕಸ. ಮುಂದೆ ಈ ಮೂರು ಲೋಕಕ್ಕೆ ಅಧಿಪತಿಯನಾದ ತುಂಬಾ ಮಹಾರಾಜನಲ್ಲಿ ಇದೆಯಾ ಮತ್ತಾವ ಶಂಕರೇಶ್ವರನು ಬಂದು ನನಗೇನು ಮಾಡುವನು? ಅವನೇನಾದರೂ ಬಂದರೆ ಈ ಭೂಮಿಗೆ ಅಪ್ಪಳಿಸಿ ಬಿಡುವನು. ಅಯ್ಯೋ ಹರಾರ ಶಿವ ಶಿವನ ಹೇಗೆ ಮಾಡಲಿ? ಈ ರಕ್ಕಸರು ನಮ್ಮನ್ನು ಮಾನ ಮರ್ಯಾದೆ ಕಳಿತು ಕುಂತರು. ಸಾರಥಿ ನೀನೇ ಪರಿಹಾರ ಮಾಡಬೇಕು. ಸಾರಥಿ ವಿಷಯ ನಾನು ನುಡಿಯೋಕ್ಕೆ ಚೆನ್ನಾಗಿ ಎನ್ನ ಬಂದಿಕಾರಿಯಲ್ಲಿ ಜಾಗೃತಿಯಿಂದ ಹಾಕುವಂತವನಾಗ ಇದಕ್ಕೇನಾದ್ರೂ ತಪ್ಪಿದರೆ ನಿನ್ನ ಮಂಡಿಯನ್ನು ಕಡಿದು ಬಿಸಾಕಿ ಬಿಡುವರು. ಸಾರಥ ಅಜ್ಜಾಗುತ್ತೆ ನಿಮ್ಮ ಬಂಡನಾದ ದೇವೇಂದ್ರನ ಇಚ್ಛೆಯನ್ನು ಬಿಟ್ಟು ಎನ್ನ ತಮ್ಮನಾದ ಸುಂಬಸೂರನನ್ನು ಹೊಂದಿಕೊಂಡು ಸುಖದಿಂದ ಕಾಲವನ್ನು ಕಳೆಯುವಂತವರಾಗಲಿ. ಎಲ್ಲರಿದ್ದರೆ ನಿಮ್ಮ ಜಲಮುಡಿಯನ್ನು ಬಿಡಿದು ಬಡವರಿಗೆ ಅಪ್ಪಳಿಸಿ ನಿಮ್ಮನ್ನು ಬಿಡಿಸುವವರು ಬಂದರೆ ಅವರ ಶಿರವನ್ನು ಕಡಿದು ಛತ್ರ ಮಾಡಿ ಬಿಡುವನು. ನಾವೇನ ಆ ದೇವತರ ಸ್ತ್ರೀಯರನ್ನು ಆ ಬಂದ ದೇವೇಂದ್ರನನ್ನು ಜಂಜೋರಿ ಬೇಡಿಯನ್ನು ಕಡಿದು ಬಂಧನವನ್ನು ಪರಿಹರಿಸು. ಆ ಸುಂದರಾಂಗಿಯರನ್ನು ಅಮರಾವತಿಯನ್ನು ಬಿಡಿಸಿ ಆ ಬಂದ ದೇವೇಂದ್ರನ ಬಂಧನವನ್ನು ಪರಿಹರಿಸಿ ಕಣ್ಣು ಕಟ್ಟಿ ಆರನಕ್ಕೆ ತಪ್ಪುವಂತವನಾಗು. ಸಾರುತ್ತೆ ಆ ಬಂದ ದೇವೇಂದ್ರನನ್ನು ಹೋಗುವಂತವನಾಗು. ಸಾಧ್ಯ
ಪೆಟ್ಟ ಪೆಟ್ಟಾದ ಬಾಧಗಳನ್ನು ಸೋಗಿಸುವ ಮುಟ್ಟಿತನವಾಗಿ ಶ್ರೇಷ್ಠದಿಂದಿರುವ ಮುಟ್ಟ ಪಿತಾಂಬರದಿಂದ ಜಗಜ್ಜಗಿಸುವ ಮಕ್ಕಳ ಬಂತಲಗಳಿಂದ ಸ್ವಚ್ಛತವಾದ ಕನಕ ಕತ್ಮಯ ಕೆಚ್ಚಿತ ಕಂಸಕನಿಂದ ಸಜ್ಜಿತವಾಗಿ ಹೊಳೆವ ನವಮಲ್ಲಿಕ ವಿರಾಜಗಳಿಂದ ಗಮಿಗಮಿಸುವ ಉನ್ನತವಾಗಿ ಕಂಬ ಕ್ರೇಮದಿಂದ ಎಸೆಯುವ ಸಂಜಾರದ ಮಣಿಗಳನ್ನು ಜೋಡಿಸಿ ಬಂಗಾರದ ಆವಿಗನ್ನ ಮೆಟ್ಟು ಅಡಿ ಮುಂದಕ್ಕೆಟ್ಟು ಪ್ರಕಾಶಿಸುವ ಪರಬ್ರಹ್ಮ ಮೂರ್ತಿಯ ಸನ್ಮುಖದೊಳ ನಿಂತು ಪ್ರಸ್ಫುಟಿತ ಸಂಪಟನಾಗಿ ನಟ ನಟಿಸಿ ಭಜಿಸಿ ಸ್ತುತಿಸಿ ಆನಂದ ಕೇಳುವ ಏನಿದಾರು ನಿನ್ನ ನಾಮಾಂಕಿತವೇನು ಚೆನ್ನಾಗಿ ಹೇಳ ಸೇವಕಾಗ್ರಮಣಿ ಸಾರಥಿ ಸಾರಥಿ ತಾಯಿ ತಾವುದಾರು ತಮ್ಮನ ಮಾಹಿತಿ ಹೇಳಬೇಕು ಸಾರಥಿ ನಾವುದಾರಂದರೆ ಪಂಡರಿಕ ಬಹುಂಡ ಅಕಳ ಹಂಡ ಕೋಟಿ ಬ್ರಹ್ಮಾಂಡಕ್ಕೆ ಆಧಾರ ಸ್ವರೂಪಳಾದ ಮೇಲ ಪರ್ವತ ಮಂದಿರಗಳು ಮಾಗವಲ್ಲ ಅಗಣಿತ ಅನಾಗ್ಯಮಣಿ ಅಲಂಕೃತರಾಗಿ ಅಂಬರಕ್ಕೆ ಚಿಂಬನವನ್ನು ತರುವುದು ಪ್ರಭಾವ ಪುಂಜ ರಂಜಿತ ಮಂಡಲ ಮಂಡಿತ ಆದಾನಿಗಳಾದ ಕೃತಿ ಕೃತಿ ಕೃತ್ಯ ಅಷ್ಟಾಲಿಕ ನಿತ್ಯ ನಿರಂಜನಿ ನಿಮರ್ಮತ್ತರೆ ಸಚೆ ರಂಗ ವೇಣಕಿಯರನ್ನು ಐರಾವತಿಯರನ್ನು ನಿಲೋಲಧಾರಿಯಾಗಿ ಒಳಿವ ವಿಶ್ರಂಭಿಸುವ ಅದರ ಛಾಯವುಳ್ಳ ಈ ಛಾಯೆಗಳಿಂದ ಏನೋದಾರಿಯಾಗಿ ಒಳಿವ ಭೂಚಕ್ರ ಚಾಮರ ಕಂಸಗಿರಿ ಗಣಪತಿ ಜಗಜ್ಜಪ್ಪು ಮುತ್ತಿನ ಜಲ್ಲಿ ಕಾಂಬರದಿಂದ ಉಮ್ಮನಿಸುವ ಭಕ್ತರೆಯಾಗಿ ಕಡ ಸಡಗರ ಹೊಂದಿರುವ ಭಾಸ್ಕರ ಹಿಮಕರ ಎಂಬ ತ್ರಿನೇತ್ರದಿಂದ ಮೆರೆವ
ಮೆರೆಯುವ ಮನೆ ರಕ್ತ ಕಮಲ ವಾಸಿಯಾದ ಮಾವನಿ ಮಹೇಶ್ವರಿ ಎಂದು ಕೇಳಬರಿಯ ಸಾರಥೆ ಇದಲ್ಲದೆ ಎಂಪಾಗಿ ಕಂಪಾಗಿ ಕಂಪಿಸುವ ಕೆಂಪ ಶಾಸ್ತ್ರಗಳ ಪತಾಕಿಗಳನ್ನು ಕಂಪಿಸುವ ದಿನಕ್ಕೆ ಗಳಲ್ಲೊಂದು ಭೂಮಿ ಕಡಮಡಿಸುವಂತೆ ಭಗವತಿ ಭವಾನಿ ಭಗವಾಂಬಿಕಾ ನಮ ಅನ್ನವ ಪುರತಗಣ ಅಮೃತಗಣ ಸಾಮರ್ಥ್ಯ ಸಾಮರ್ಥ್ಯ ಎಂಬ ಸಕಲಕದ ಅಧಿಕಾರಿಗಳನ್ನು ಒಂದು ಕಡೆಯಲ್ಲಿ ವಧಿಸುವರು. ಭಜರಿ ಭಕ್ರೆ ಹರ ಹರ ಜಗದ್ಧರಿಣಿ ಸ್ವಚಾಂಬವೇ ನಮೋ ಅನ್ನವ ಚಕ್ರವರ್ತಿಗಳೆಂಬ ಪ್ರಧಾನರಿಂದ ಪ್ರಜ್ವಲಿಸುವ ಗಳಲನೆ ಗಾಂಭೀರ್ಯ ಧೈರ್ಯ ಧಾರ್ಯ ಅಂಬಾರಿಯ ನಮ ಗರುಡ ಗಂಧರ್ವ ಕಿನ್ನೂರು ಕಿಂಪುರಿದರು ಗಜೇಂದ್ರನಿಂದ ಉಗೆ ಉಗೆ ಅನ್ನವ ಮೇಲರಿ ಮಹೇಶ್ವರಿಯ ನಮ ದಾಳಿಪುಟ್ಟ ಚೌರಡ್ಯದಿಂದಿರುವ ಬಿಳಿ ನಿಶಾನಿಗಳನ್ನು ಒಂದು ಕೋಟಿ ಕಣ್ಣು ಕಮಲ ಸೆಳೆವ ಕಮಲ ಕುಮಲ ವಿಕ್ಷಣ ವೀರ ಜ್ಞಾನ ವಿತರ್ಕಣಿ ಕುರ್ತನಾಗಿ ಅಂಬರಕ್ಕೆ ಚಿಂಬನವನ್ನು ತೆರೆದು ಆಡಂಬರದಿಂದ ಇರುವ ವಾಂಗಂಡನಂತೆ ಅಳವಿ ಧ್ವಜದಿಂದ ನವನ ಹೈಕರಿಂದ ನಡೆದು ಗಣಕ್ಕೆರೆಂದು ಗುಡಕ್ಕೆರೆಂದು ಒಡಂಬಡಿಸಿ ಮಂಗಳರಾತ್ರಿಯಂತೆ ಒಪ್ಪುವ ಎಚ್ಚರವಾದ ಸಿಂಹಾರೂಢವಾಗಿ ಒಡಂಬಡಿಸಿ ಖಡ್ಗಗಳನ್ನು ಜಳಿಪಿಸುವ ಮೋಹಗಳನ್ನು ಮೌನಗೊಳಿಸುವ ಸಾಕ್ಷಾತ್ ಶಂಕರೇಶ್ವರಿ ಅಂಬಾ ಮಹೇಶ್ವರಿ ಎಂದು ತಿಳಿಯುವಂತವನಾಗ ಸಾರಥಿ ಅತಿ ಜಾಗ್ರತೆ ಮತ್ತು ರತ್ನ ವಜ್ರ ವೈಡೂರ್ಯ
ದಿಕ್ಕಿನಿಂದ ನಿರ್ಮಿತಳಾದ ಭದ್ರಾಮಣಿ ರಂಗಮಂಟಪಕ್ಕೆ ದಿಗ್ವಿಜಯ ಆಗಿದ ಕಾರಣವೇನೆಂದರೆ ಎಲೈ ಸಾರಥಿ ಸದ್ಭಕ್ತಿಯಿಂದ ಕೇಳುವ ಹೇಳುವೆನು. ನನ್ನ ಭಕ್ತರನ್ನ ಬಾಧಿಸುವ ಕುದುರೆ ನಮ್ಮ ಕುದುರೆ ರುಂಡಕ್ಕೆ ಅವರ ವಕ್ರದಲ್ಲಿರುವ ತುಕ್ಕುಗಳನ್ನು ಉದುರಿಸಿಬಿಡುವ ಕಾರಣ ಸುಂದರಿ ಸುಂಬರೆಂಬ ರಕ್ಕಸರ ನಿಜವೇನೆಂದು ತಿಳಿವೆ ನಿಮಿತ್ತ ಇಲ್ಲಿಗೆ ಮರಣವಾಯ್ತು. ಕಂಡಿಯ ಸಾರಥಿ ಅತಿ ಜಾಗ್ರತೆ. ಎನ್ನ ಅಡಿಗಳ ಪಂಜರದಿಂದ ಹೊಡೆದು ತಟ್ಟನೆ ಅರಿತು ಮೇಲ್ಬರೋದು ಎಣ್ಣೆಯ ಘೋರ ಶಬ್ದಕ್ಕೆ ಅಂಜದೆ ಅಳುತ್ತದೆ. ವೀರಾದಿ ವೀರರನ್ನು ದಾರೆಂದು ವಿಚಾರಿಸುವ ಹೆಸರನ್ನು ಹೇಳುವಂತವನಾಗು. ಇಲ್ಲವೇ ಇದನ್ನ ಮಸ್ತಕ್ಕೆ ಕಾರ್ಯ ಕಡಿದು ಜಾಡಿಸಿಬಿಡೋನು. ನೋಡ ಚೌಕಾಗ್ರ ನೀನ್ ಯಾರನ್ನೋದು ಗುರ್ತಾಗಲ್ಲ. ನಿಮ್ ಮೌಂಟ್ ತಲೆ ಮಾಡಿದಾನಂತ ಬೈತಾರೆ ನನಗ. ನಿಂತು ಗಟ್ಟಿಸಿ ಮಾತನಾಡುವ ತರ್ಕ ಮಾಡುವ ತಿರುಗ ರಾಜ ಅಂದರೆ ಗಡಂಧಕಾರ ಉಂಟಾದ ಜನ ಯಾರು ಉದ್ಗಜ ಕೋಪ ಎಂಬ ಒಡಬಾಗ್ನೆ ದಗ್ಗನೆ ಮಾತುದು ಸಮುದ್ರದಂತ ಗರ್ತ ಮಾಡುವುದು. ಪಟಪಾಟಿನೇ ಕಟ್ಟುಗಳಿಲ್ಲದೆ ಬಾಯಿ ಬಟ್ಟಂತಾಯಿತು. ನೋಡಿದ್ಯಾ ಗಜಕದಂಬರು ಕಂಪಿಸುವಂತೆ ಸರ್ಜಿತವಾದ
ಗಜಗಳ ಮಸ್ತಕದಲ್ಲಿರ್ಪ ಮದವ ನೃತ್ಯ ಕಸ್ತೂರಿ ಚರ್ಚೆ ಆಗಿರುವ ಸಿಂಹ ಮಹಾರಾಜನಂದು ಸರ್ವರಿಗೂ ತಿಳಿಸುವಂತವನಾಗು. ಚಡನೆ ಏನ್ರಿ ಮಾಡ್ಸಾಬ್ರ ನಾನು ಒಬ್ಬರಿಂದ ಒಬ್ರು ಬಂದ ಮಾತಾಡ್ತೇವೆ ನೀ ಯಾರಲ್ಲ ನಿಮ್ಮ ಮೌನ ತಲೆ ಮಾಡಿದೇನಂತ ಬೆಳಿತಾರ ನನಗ ಅದಕ್ಕ ಶಿವ ಮಹಾರಾಜ ಒಳಗಾತು ನಿಮ್ಮ ಅಂದವಾದ ಮಂದಿರವನ್ನು ಬಿಟ್ಟು ಸತಿ ಬಂದು ತಾತ್ಪರ್ಯ ಹೇಳ್ತಾರೆ ಸಾರಥಿ ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನೆಂದರೆ ತ್ರಿಜಗತ್ತಿಗೆ ಮಾತೆಯಾದ ರತ್ನ ದಿವ್ಯಮರ ಛತ್ರ ಚಾಮರದಿಂದ ನಡೆಯುವ ಭುಜಬಲ ಪರಕ್ರಮಿ ಬಂದು ಶತಪೂರಿ ನಿವಾಸಳಾದ ಚಂದ್ರಮೌಳಿ ರಂಜಿತಾ ರಂಗಣಕ್ಕೆ ಸುಖ ಪ್ರದಾನ ಪ್ರಕಟಿಸುವ ಕಾರಣ ವರ್ಣವತಿ ಸಾರಥಿ ಅಪ್ಪ ಮಗನ ದೇವೇಂದ್ರ, ಅಮ್ಮ ಮಗಳ ಸಚಿದೇವಿ, ನಿಮಗೆ ಜಯವಾಗಲಿ, ಕಲ್ಯಾಣವಾಗಲಿ, ಶುಭವಾಗಲಿ. ವೇದ ಕೇಳುವಂತವರಾಗಲಿ ಮಕ್ಕಳೇ, ವೈಕಾಸ ಪುತ್ರರೇ. ಆ ಅಪ್ಪ ಮಗನ ದೇವೇಂದ್ರ, ಅದೇನಿರುವುದು ಚೆನ್ನಾಗಿ ಕೇಳುವಂತವರಾಗಲಿ.
ಮಾಡಿಕೊಂಡರು. ಶಂಕು ಜೇನೆ ಜಡಿದು ನಮ್ಮ ಸಂಕಟಕ್ಕೆ ಗುರಿ ಮಾಡಿದರು. ಅಧಮರಾದ ಬಂಡ ರಕ್ಕಸರನ್ನು ಶಿರಗಳನ್ನು ಕಡೆದು ನಮ್ಮನ್ನು ರಕ್ಷಮ್ಮ ತಾಯಿ ಸೈಕ ಪ್ರದಾಯಿ. ಏನಿರಬಹುದು ಚೆನ್ನಾಗಿ ಎನ್ನ ಮುಂದ ಬಿತ್ತರಿಸುವಂತವನಾಗು ದೇವೇಂದ್ರ ಸಾಂದ್ರ ಅಪ್ಪ ಮಗನ ನೆತ್ರ ಅದೇನಿರುವುದು ಚೆನ್ನಾಗಿ ಮಾಡಿದರು. ಆ ಅಧಮರಾದ ಕುಳ್ಳರನ್ನು ಸಂಹಾರ ಮಾಡಿ ನಮ್ಮ ಸ್ಥಳ ನಮಗೆ ಒಪ್ಪಿಸಬೇಕು. ಮಾತೆ ಲೋಕ ಪ್ರಕಾಶೆ. ಅಪ್ಪ ದೇವೇಂದ್ರ ಬಯಗಸ್ತನಾಗದಿರು ಕೂಳ ರಕ್ಷಕರಿಗೆ ಕಾಮನಂತೆ ಮುಖ್ಯ ತೊಡಕೆ ಅದರ ಪಡಿ ಘಟನೆಯಿಂದ ಯಮಾಧರ್ಮನ ಪುರಕ್ಕೆ ಸೇರಿಸಿ ನಿನಗೆ ಶ್ರೇಷ್ಠತರವಾದ ಉಂಟು ಮಾಡುವೆನು ಮಗನೇ. ಅಪ್ಪ ದೇವೇಂದ್ರ ಅದೇನಿರುವುದು ಮಹಾ ಹೇಳುವಂತ ಬಂಡರೆಂದು ಬಗಳುವ ಆ ಬಂಡ ಸುಮ್ಮರನ್ನು ಅವರ ರುಂಡಗಳನ್ನು ಚಂಡಾಡಿ ನಮ್ಮನ್ನು ರಕ್ಷಮ್ಮ ತಾಯಿ ಸೈಕ ಪ್ರದಾಯಿ. ಅಪ್ಪ ಮಗನ ದೇವೇಂದ್ರ ಆ ಬಂಡ ರಕ್ಷಕರ ರುಂಡ ಚಂಡಾಡುವುದು ನಂಬು ನಂಬು ನಾನು ಇನ್ನ ಮೇಲೆ ನಮ್ಮ ಯುವದ್ರಿ ಪರ್ವತದಲ್ಲಿ ಸಂತೋಷದಿಂದ ಇರಬಂತವನಾಗು ಮಗನೇ. ಬೇಗನೆ ಚೆನ್ನಾಗಿ ಕಾಣ್ತಿದ್ದೆ ಅಮ್ಮ ಮಗಳ ತಂದೆ ಅದೇನಿರೋ ಹಾಗೆ
ಹಾಕಿಸಿ ಪರಿಯಿಂದ ಬಹಳ ಕಿರಿಕಿರಿ ಮಾಡಿದರು. ಆ ಮುಂಡೆಗಂಡರ ಶಿರವನ್ನು ಚಂಡಾಡಿ ನಮಗೆ ಸಂತೋಷ ಪಡಿಸಬೇಕೆಂಬ ತಾಯೇ ಸೌಖ್ಯ ದೇವೇಂದ್ರ ಅರ್ಧಾಂಗಿನಿಯಾದ ಸತಿದೇವಿ ನಿನ್ನಗೆ ಶುಭವಾಗಲಿ, ಜಯವಾಗಲಿ, ಕಲ್ಯಾಣವಾಗಲಿ. ನೀನು ಸ್ವಚ್ಛನಿತ ಎನ್ನ ಸನ್ನಿಧಾನದಲ್ಲಿ ಇರುವಂತಕ್ಕಾಗ ಮಗಳೇ ನಿನಗೆ ಸೇರಗಳೇ. ಆ ಹೇಮತ ಇದೆಲ್ಲ ಮತ್ತಾರ ಚೆನ್ನಾಗಿ ಕೇಳಂತಿಕ ಅಮ್ಮ ಮಗಳ ಸತಿದೇವಿ ಅದೇನಿರುವ ಚೆನ್ನಾಗಿ ಕೇಳುವಂತ ಅದಕ್ಕೆ ಸಾವಿರಾರು ರಕ್ಕಸರು ಕಾವಲಿಟ್ಟನಮ್ಮ. ಆ ಬಂಡ ರಕ್ಕಸರ ಅದಮರನ್ನು ಸವಾರ ಮಾಡಿ ನಮಗೆ ಸಂತೋಷ ಪಡಿಸಬೇಕೆಂಬ ತಾಯೇ ಸೌಖ್ಯ ಪ್ರದಾಯಿ. ಅಮ್ಮ ಮಗಳ ಸಚಿದೇವಿ ನೀನೇನು ಭಯಗಸ್ತಳಾಗದಿರೋ ಕೂಳ ರಕ್ಕಸರಿಗೆ ಕಾಲ ಮುಟ್ಟ ಕೂಳ ರಕ್ಕಸರಿಗೆ ಲಯವನ್ನು ಮಾಡಿ ನಿನ್ನಗೆ ಸುಮಂಗಲ ಉಂಟು ಮಾಡುವೆನು. ಎನ್ನ ಅವಯ ಅತ್ತ ನಿನ್ನ ಮಸ್ತಕನ ಮೇಲೆ ಇಟ್ಟಿರುವೆನು. ಈ ಮಾತು ಸತ್ಯವೆಂದು ನಮ್ಮ ಸುರ ಸುಂದರಿ ಮನೆ ಮತ ಇದೆಲ್ಲ ಮತ್ತರ ಚೆನ್ನಾಗಿ ಕೇಳ್ತೀವಿ. ಅಮ್ಮ ಮಗಳ ಸತ್ಯದೇವಿ ಅದೇನಿರುವುದು ಚೆನ್ನಾಗಿ ಸಂತೋಷ ಎಂಬುದು ಎಷ್ಟು ರೀತಿಯಿಂದ ನೋಡಿದ್ರು ಇಲ್ಲವೇ ಇಲ್ಲ. ಆ ಬಂಡ ರಕ್ಕಸರ ಅದಮರನ್ನು ಸವಾರ ಮಾಡಿ ನಮಗೆ ಸಂತೋಷ ಪಡಿಸಬೇಕೆಂಬ ತಾಯೇ ಸೌಖ್ಯ ಪ್ರದಾಯಿ. ದೇವೇಂದ್ರನ ರಮಣಿ ಸದ್ಗುಣ ಮರಳಿ ಸುಂಬರೆಂಬ ರಕ್ಕಸರ ಕೆರೆಯನ್ನ ಕರದಲ್ಲಿರುವ ಸಿರಜಾಲದಿಂದ ಅವರ ಮಸ್ತಕವನ್ನು ತೆಗೆದು ಅಂಬರಕ್ಕೆ ಧರ್ಮನೇ ತಿರುಗಿ ಅಮ್ಮ ಮಗಳೇ ನನ್ನ ಕಲಂಬಕ್ಕೆ ಸಂಭ್ರಮವನ್ನು ಕೊಡಬೇಕು. ಸರ್ವರು ಸಂತೋಷದಿಂದ ನಮ್ಮ ಹಿಮಚಲ ಪರ್ವತದಲ್ಲಿ ಮನ್ನಿಸುವಂತವರಾಗರಿ. ಕಾಮನಿ ಮಣಿಯರೇ ದೇವೇಂದ್ರನ ಮಣಿಯರೇ
ಕರೆತಂದಂತವನಾಗು. ನಿನಗೆ ಮುಂದಾಗುವ ಕಾರ್ಯವೇ ನನ್ನದಿರುತ್ತದೆ. ಈ ಮಾತು ಸತ್ಯವೆಂದು ನಂಬು. ಸ್ವಾಮಿನ ಮಡಿಯರಾದ ಸತೇ ಬ್ರಹ್ಮರಿಗೆ ಮತ್ತೈದ ತನಕ್ಕೆ ಇಳು ಮಾಡುವೆನು. ಆ ರಕ್ಕಸರ ಒಡೆಯರನ್ನು ಸಂವರಿಸಿ ಎಂಬ ಭಕ್ತರಿಗೆ ಸಂತೋಷ ಉಂಟು ಕೊಡುವೆನು. ನೋಡು ಸಾರಥಿ. ನಮ್ಮ ದೂತನಾದ ಸುಗ್ರೀವನನ್ನು ಜಾಗ್ಯದಿಂದ ಕರೆದುಕೊಂಡು ಬರುವಂತವನಾಗು. ಸಾರಥಿ